ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಅಂದರೆ ನಮ್ಮ ಸೋಪ್ ಬಗ್ಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸುಮಾರು ಜನ ಕೊಟ್ಟಿದ್ದಾರೆ. ಈಗ ರೀಸೆಂಟಾಗಿ ನಮ್ಮ ಸರಸ್ವತಿ ಮ್ಯಾಮ್ ಕೊಡಗು ಅವರು ನನಗೆ ರಿವ್ಯೂ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಮ್ಯಾಮ್ ನನಗೆ ಸುಮಾರು 1-2 ತಿಂಗಳ ಮುಂಚೆ ಮೆಸೇಜ್ ಹಾಕಿದ್ರು, ಹೇಮಾ ಸೋಪ್ ಬೇಕು ಅಂತ. ಅವಾಗ ಔಟ್ ಆಫ್ ಸ್ಟಾಕ್ ಆಗಿತ್ತು. ಬಟ್ ಈ ಸಲ ನನಗೆ ಬೇಕೇ ಬೇಕು ಅಂತ ತೊಗೊಂಡು ಉಪಯೋಗಿಸಿ 10 ಸೋಪ್ ಏನಾದ್ರು ತೊಗೊಂಡಿದ್ರು ಅವರು. ಉಪಯೋಗಿಸಿ ಅದರದ್ದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಜಸ್ಟ್ ಕೇಳಿಸ್ಕೊಳ್ಳಿ. ನಮಸ್ತೆ ಮ್ಯಾಮ್, ಸೋಪ್ ಸಿಕ್ತು. 1 ತಿಂಗಳ ಹತ್ರ ಯೂಸ್ ಮಾಡಿದೆ ಮ್ಯಾಮ್. ನನ್ನ ಮುಖದಲ್ಲಿ ತುಂಬಾ ಕಾಲೆಗಳು, ರಿಂಕಲ್ಸ್, ಚುಕ್ಕಿಗಳೆಲ್ಲ ಇತ್ತು ಮೇಡಮ್. ಈಗ ಒಂದು ಅರ್ಧದಷ್ಟು ವಾಸಿಯಾಗಿದೆ, ಅರ್ಧ ಮುಕ್ಕಾಲಷ್ಟು ವಾಸಿಯಾಗಿದೆ. ಎಲ್ಲರೂ ಕೇಳ್ತಾ ಇದ್ರು, ಎಂತ ಮಾಡ್ತಾ ಇದ್ರಿ ಮುಖಕ್ಕೆ, ತುಂಬಾ ಕ್ಲಿಯರ್ ಆಗಿದೆಯಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಕಲರ್ ಬಂದಿದ್ದೀರಾ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಂದು ಬಂಗುಗಳೆಲ್ಲ ಕಾಲೆ ಕಡಿಮೆ ಆಗ್ತಾ ಬರ್ತಾ ಉಂಟು. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಈ ಸೋಪ್ ಒಂದು ತಯಾರು ಮಾಡಿದಕ್ಕೆ ನಿಮ್ಗೊಂದು ಸಲೀಟ್ ಬರ್ಲೇಬೇಕು ಮ್ಯಾಮ್. ತುಂಬಾ ಧನ್ಯವಾದಗಳು. ಇನ್ನೊಂದು ಮೆಸೇಜ್ ಇದೆ ಮ್ಯಾಮ್. ನನ್ನ ಹೆಸರು ಸರಸ್ವತಿ ಅಂತ, ಕೂರ್ಗಿಂದ. ಗೊತ್ತಾಯ್ತಲ್ಲ ಮ್ಯಾಮ್? ನೀವು ಮಾಡುವ ಹೋಮ್ ರೆಮಿಡಿ ಒಂದಕ್ಕೊಂದು ಸೂಪರ್ ಮೇಡಮ್. ಎಲ್ಲ ಏನ್ ಮಾಡಿದ್ರು ವರ್ಕೌಟ್ ಆಗ್ತಾ ಇದೆ. ನನ್ನ ಮುಖದಲ್ಲಿ ಅಷ್ಟೊಂದು ಕಲೆಗಳಿತ್ತು ಮೇಡಮ್. ನಮ್ಮ ಹಸ್ಬೆಂಡ್ಗೆ ಅಂತೂ ತುಂಬಾ ಖುಷಿ ಆಗುತ್ತಿದೆ. ನಾವೆಲ್ಲರೂ ಯೂಸ್ ಮಾಡ್ತಾ ಇದೀವಿ ಮೇಡಮ್ ಸೋಪ್. ಇದು ಯಾಕೆ ನಾನು ಯೂಶ್ವಲಿ ಹಾಕಲ್ಲ, ಈ ನಡುವೆ ಮೊದಲು ಹಾಕ್ತಿದ್ದೆ, ಈಗ ಹಾಕಲ್ಲ. ಕೆಲವೊಬ್ಬರು ಬಂದು ನನಗಲ್ಲಿ ಫೇಕು ಹಾಗೆ ಹಿಂಗೆ ಅಂತ ಹೇಳ್ತಾರಲ್ಲ, ನಾನು ತಲೆ ಕೆಡಿಸ್ಕೊಳ್ಳೋ. ಯಾಕಂದರೆ ಅದನ್ನು ನಾವೇನೇನು ರೆಮಿಡೀಸ್ ಮಾಡಿರ್ತೀವೋ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರ್ತೀವೋ ಪ್ರಾಡಕ್ಟ್ಸ್ನ, ಅವರು ನಮಗೆ ಫೀಡ್ಬ್ಯಾಕ್ ವಾಟ್ಸಪ್ಪಲ್ಲಿ ಕೊಟ್ಟಿರ್ತಾರೆ. ಸೊ ಮೊನ್ನೆ ಯಾವುದೋ ಒಂದು ವೀಡಿಯೋಗೆ ಆ ಥರ ಹಾಕಿದ್ರು. ಸೊ ಅದಕ್ಕೆ ಸರಸ್ವತಿ ಮ್ಯಾಮ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸುಮಾರಷ್ಟಿದೆ. ನಾಗರತ್ನ ಮ್ಯಾಮ್ದು ವಾಯ್ಸ್ ಮೆಸೇಜ್ ಇದೆ, ಮತ್ತು ನಮ್ಮ ಪುಷ್ಪಾ ಮ್ಯಾಮ್ ತುಮಕೂರವ್ರದ್ದು ವಾಯ್ಸ್ ಮೆಸೇಜ್ ಇದೆ. ಅವ್ರದ್ದೆಲ್ಲ ಸೆನ್ಸಿಟಿವ್ ಸ್ಕಿನ್ನು, ಪಿಗ್ಮೆಂಟೇಷನ್. ಅದಕ್ಕೋಸ್ಕರ ಸುಮಾರು ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಈಗ. ಸೊ ನಿಮಗೂ ಅಷ್ಟೇ, ಹೆಂಗಿದೆಯಪ್ಪ ಪ್ರಾಡಕ್ಟ್ಸು, ಏನು ಎತ್ತ ಅಂತೆಲ್ಲ ಬರುತ್ತಲ್ಲ. ಸೊ ಅದಕ್ಕೆ ನಾನು ಸುಮಾರು ಸಲ ನಾನು ವೀಡಿಯೋಸಲ್ಲೂ ಹೇಳಿದ್ದೀನಿ, ನಾನು ಡಾರ್ಕ್ ಸ್ಕಿನ್ ಅವಳು. ನನಗಿಂತ ಕಲರ್ ಬಂದಿದೆ ಅಂದರೆ ಇವ್ರಿಗೆಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ಇವತ್ತು ಜಾದು ಮಾಡೋ ವೀಡಿಯೋ ಹೊರಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಒಂದು ವೀಡಿಯೋನ ಫೇಕ್ ಅಥವಾ ಇದೆಯೋ ಇಲ್ವೋ ಅನ್ನೋಕ್ಕೆ ಮುಂಚೆ ಫಸ್ಟ್ ನಾವು ಅದನ್ನು ಟ್ರೈ ಮಾಡಿರಬೇಕು. ಸೊ ನಾನು ಏನೇನು ವೀಡಿಯೋಸ್ ಮಾಡಿದ್ರು ಅದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಯೂಸ್ ಮಾಡಿದ್ದಾರೆ ತಗೊಂಡು, ಓಕೆನಾ, ಪ್ರಾಡಕ್ಟ್ಸ್ನ. ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಹೋಗೋಣ. ಇವತ್ತು ನಾನು ತಂದಿರೋದು ಏನಂತ ಹೇಳಿದರೆ ಸ್ಕಿನ್ ಬ್ರೈಟ್ನಿಂಗ್ ಅಂತಲೇ ಹೇಳ್ಬೋದು, ಸ್ಕಿನ್ ಬ್ರೈಟ್ನಿಂಗ್ ಗ್ಲೋಯಿಂಗ್ ಅಂತ. ಸೊ ಆ ನಿಟ್ಟಿನಲ್ಲಿ ಜಾದು ಮಾಡೋ ಕಸ್ತೂರಿ ಅರಿಶಿಣದ ಒಂದು ರೆಮಿಡಿ ತಂದಿದ್ದೀನಿ. ಸೊ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮಾ ನಾಗರಾಜ್ ಚಾನಲ್ನ ವಿಸಿಟ್ ಮಾಡಿದ್ರೆ ಏನು ಮಾಡಬೇಕು ಹೇಳಿ, 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಬೇಕು. ಅಕಸ್ಮಾತ್ ಕಂಟೆಂಟ್ ಆ್ಯಂಡ್ ನನ್ನ ಚಾನಲ್ ಇಷ್ಟ ಆದಲ್ಲಿ ನೀವು ಹೈಪ್ ಮಾಡ್ಬೋದು. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ಜಾಬ್ಗೂ ₹1 ಕತ್ರಿ ಬೀಳಲ್ಲ, ಹಂಗಂತ ನಮಗೂ ಯೂಟ್ಯೂಬ್ ₹1 ಕೊಡಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ಟ್ರಿಕ್ಟ್ ಆಗಿದೆ ಇಲ್ಲಿ ಅಂತ ಹೇಳ್ತಾ, ಜಸ್ಟ್ ಸ್ಟೆಪ್ ಪಾಯಿಂಟ್ಸ್. ಎಸ್, ಈ ಯೂಟ್ಯೂಬ್ ಏನೂ ಪರವಾಗಿಲ್ಲ, ಓಕೆ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿ, ಒಂದೇ ಒಂದು ಚಿಕ್ಕ ವಿಷಯ ಹೇಳ್ಬಿಡ್ತೀನಿ. ನಾವು 16 ವರ್ಷ ಆಗಿರಲಿ, 60 ವರ್ಷ ಆಗಿರಲಿ ಲೇಡೀಸ್ಗೆ, ಬಟ್ ವಿ ಹ್ಯಾವ್ ಟು ಮೇಂಟೈನ್ ಅಲ್ವಾ. ಫಸ್ಟು ಏನಂತೀವಿ, ನಮ್ಮ ಮುಖ ಕ್ಲಿಯರ್ ಆಗಿರಬೇಕು, ಕೂದಲಲ್ಲಿ ಡ್ಯಾಡ್ರಫ್ ಇರಬಾರ್ದು, ಉದ್ದ ಇರಬೇಕು, ಕಪ್ಪಗಿರಬೇಕು, ಫೇಸ್ ಶೈನಿಂಗ್ ಇರಬೇಕು ಅಲ್ವಾ. ಪದೇ ಪದೇ ಪಾರ್ಲರ್ಗೆ ಹೋಗಿ ಯಾರ ಹತ್ರ ಕಾಸಿರುತ್ತೆ ಅಷ್ಟೊಂದೆಲ್ಲ ಕೊಟ್ಟು ಫೇಶಿಯಲ್, ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂತು, ಒಳ್ಳೊಳ್ಳೆ ಸೀರೆ ಬಟ್ಟೆ ಹಾಕೋತೀವಿ, ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋಕೆ 2-3 ಸಾವಿರ ಆಗುತ್ತೆ. ಅದು ಬಂದು ನಮ್ಮ ಸೋಪ್ ಇಟ್ಕೊಂಬಿಟ್ರೆ ನೀವು ಪ್ರತಿದಿನವೂ ಹಬ್ಬ ಮಾಡ್ಕೋಬೋದು. ಅಂಥ ಶೈನಿಂಗು, ಕಲರು, ಗ್ಲೋಯಿಂಗ್ ಕೊಡುತ್ತೆ ನಮ್ಮ ಸೋಪು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಯಾವ ರೀತಿ ಮಾಡಿದೆ ಈ ಮಸಾಜಿಂಗ್ ಕ್ರೀಮು, ಇಲ್ಲಿ ನಾನು ಕಸ್ತೂರಿ ಅರಿಶಿಣ ಅಂತ ಹೇಳಿದೆ. ಕಸ್ತೂರಿ ಅರಿಶಿಣದ ನಾವು ಪ್ಯಾಕ್ ಹಾಕ್ಕೊಳ್ಳೋದು ಬೇಡ ನಮಗೆ. ಸೊ ಅದು ಯಾವ ರೀತಿ ಕಲಿಸ್ತೆ ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಮತ್ತು ಅದ್ರ ಜೊತೆಗೆ ಒಂದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಸಹ ಮಾಡಿದ್ದೀನಿ ವಿತ್ ಪ್ಯಾಕ್. ಅದು ಕ್ರೀಮ್ ಅನ್ನೋಕ್ಕಿಂತ ಇಟ್ ಇಸ್ ಎ ಪ್ಯಾಕ್. ಫ್ರೆಂಡ್ಸ್, ಇಲ್ಲಿ ನಾನು ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿಣ ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಬಗ್ಗೆ ಸ್ವಲ್ಪ ಗಮನ ಕೊಡಿ, 1/4 ಚಮಚಕ್ಕಿಂತ ಕಮ್ಮಿ ಇರಬೇಕು. ಅಕಸ್ಮಾತ್ ನಿಮ್ಮ ಹತ್ರ ನಿರ್ಮಲ್ ಬ್ರ್ಯಾಂಡ್ ಇಲ್ಲ ಅಂದರೆ ಬೇರೆ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿಣ ನನಗೆ ಐಡಿಯಾ ಇಲ್ಲ ಫ್ರೆಂಡ್ಸ್, ಓಕೆನಾ. ಮನೇಲಿರೋ ಅರಿಶಿಣದ ಪುಡಿ ದಯವಿಟ್ಟು ಯೂಸ್ ಮಾಡಬೇಡಿ, ಅದು ಸ್ಟೇನ್ ಉಳಿಯುತ್ತೆ ನಿಮ್ಮ ಸ್ಕಿನ್ ಮೇಲೆ, ಆಮೇಲೆ ಅದು ಏನು ಯೂಸು ಇಲ್ಲ ಸ್ಕಿನ್ಗೆ, ಆಯಿತಾ. ಇಲ್ಲಿ ನಾನು 1/4 ಚಮಚ ಕಸ್ತೂರಿ ಅರಿಶಿಣಕ್ಕೆ ಅದರದ್ದು 3/4 ಭಾಗದಷ್ಟು ಗಟ್ಟಿ ಮೊಸರು, ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಒಂದಿನದ ಮೊಸರು, ಹುಳಿ ಮೊಸರು ತೊಗೋಬೇಡಿ. ಒಂದಿನ ಮೊಸರು ನಮ್ಗೆ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಫ್ರಿಜ್ಜಲ್ಲಿಟ್ಟಿರೋ ಮೊಸರು ತಣ್ಣಕ್ಕಿರೋದ್ರಿಂದ ಸ್ಕಿನ್ನು ಗ್ಲೋ ಆಗುತ್ತೆ. ಇದನ್ನು ನಾನು ಪ್ಯಾಕ್ ಥರ ಹಾಕೋತಿಲ್ಲ, ಪೇಸ್ಟ್, ಮಸಾಜಿಂಗ್ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದೆ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ದ ಪ್ರಾಡಕ್ಟ್ ಅಂತ. ನೆಕ್ಸ್ಟು ಇಲ್ಲಿ ನಾನು 3 ಪುಡಿಗಳನ್ನ ಸೇರಿಸ್ತಾ ಇದ್ದೀನಿ. ನಂಬರ್ 1
ಆರೆಂಜ್ ಪೀಲ್ ಪೌಡರ್ ವಿಟಮಿನ್ ಸಿ ಯಥೇಚ್ಛವಾಗಿ ತುಂಬಿರೋದು. ಅಂದರೆ ಆರೆಂಜ್ ಸಿಪ್ಪೆನ ತಂದು ಒಣಗಿಸಿ ಪುಡಿ ಮಾಡಿಟ್ಕೊಳ್ಳೋದು ಸೂಪರ್ ಬೆಸ್ಟ್ ಆಯಿತಾ. ಅದಕ್ಕೆ ಸೆಕೆಂಡ್ ಪೌಡ್ರ್ ಬಂದ್ಬಿಟ್ಟು ಶ್ರೀಗಂಧದ ಪುಡಿ. ಸುಮಾರು ಜನ ತಗೊಂಡಿದ್ದಾರೆ ನಮ್ಮ ಶ್ರೀಗಂಧದ ಪುಡಿ, ಓಕೆನಾ. ಮತ್ತು ನಾನು ಥರ್ಡ್ ಪ್ರಾಡಕ್ಟಲ್ಲಿ ಪೌಡರ್ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಪಪ್ಪಾಯ ಸಿಪ್ಪೆಯ ಪುಡಿ. ಪಪಾಯ ತಿಂದ್ಬಿಟ್ಟು ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕ್ತೀವಲ್ಲ, ಅದನ್ನು ಒಣಗಿಸಿ ಪುಡಿ ಮಾಡ್ಕೊಳ್ಳಿ. ಈ 3 ಪೌಡರ್ಸ್ಗೆ ನಾನಿಲ್ಲಿ ಹಸಿ ಹಾಲು, ವಿಟಮಿನ್ ಎ, ನಂದಿನಿಯವರ ಬ್ಲೂ ಪ್ಯಾಕೆಟ್ ತೊಗೊಂಡಿದ್ದೀನಿ. ಫ್ಯಾಟ್ ಕಮ್ಮಿ ಇರುತ್ತೆ, ಫ್ರಿಜ್ಜಲ್ಲಿ ಇಟ್ಟಿದ್ರೆ ಗ್ಲೋ ಬರುತ್ತೆ, ತಣ್ಣಗೆ ಫೀಲ್ ಆಗುತ್ತೆ ಮತ್ತು ಸ್ಕಿನ್ ಶೈನ್. ನಂದಿನಿಯವರ ಬ್ಲೂ ಪ್ಯಾಕೆಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಸುನಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ನಾರ್ಮಲ್ ಸ್ಕಿನ್ ಅವರು ನಸಟಿ ಇಲ್ಲ ಅಲೋವೆರಾ ಜೆಲ್. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನೋಡಿದ್ರಲ್ಲ, ಸೊ ಫಸ್ಟು ನಾವೇನು ಮಾಡಬೇಕು ಅಂದರೆ ನೋಡಿ, ಮೊಸರು ಪ್ರಮಾಣ ಜಾಸ್ತಿ ಇತ್ತು, ಕಸ್ತೂರಿ ಅರಿಶಿಣದ ಪ್ರಮಾಣ ಕಮ್ಮಿ ಇರಬೇಕು. ಸೊ ಈಗ ನಾನು ಇದನ್ನು ಹಚ್ಕೋತಾ ಇದ್ದೀನಿ ನೋಡಿ. ಸುಮಾರು ಒಂದು ಅರ್ಧ ಚಮಚ ಇದೆ. ಸೊ ಇದು ನಾನು ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸು ಮತ್ತು ಬ್ಲಿಮಿಷಸ್ಸು ಇದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ. ಸೊ ಪ್ರಮಾಣ ಅಳತೆ ಪರ್ಫೆಕ್ಟ್ ಆಗಿರಬೇಕು. ಮುಖ ಎಲ್ಲೋ ಕಲರ್ ಆಗಲ್ಲ. ನಾವು ಹೇಳಿದ ಬ್ರ್ಯಾಂಡೇ ತೊಗೊಂಡ್ರೆ ಒಂದು 2 to 3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಪಿಂಪಲ್ಸು ಪಸ್ತು ಮುಗಿದ್ರೆ ಮಾಡಬೇಡಿ, ಓಕೆ. ಫುಲ್ ಫೇಸ್ ಪಿಗ್ಮೆಂಟೇಷನ್ ದಯವಿಟ್ಟು ಮಾಡಬೇಡಿ, ಸೆನ್ಸಿಟಿವ್ ದಯವಿಟ್ಟು ಮಾಡಬೇಡಿ. ಮಸಾಜ್ ಮಾಡಿದೆ. ಈಗ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ, ಕಸ್ತೂರಿ ಅರಿಶಿಣ. ಬಟ್ ನಿಮ್ಮ ಹತ್ರ ನಿರ್ಮಲ್ ಬ್ರ್ಯಾಂಡ್ ಇಲ್ಲ ಅಂದರೆ ಬೇರೆ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ. ಮತ್ತು ಮನೇಲಿರೋ ಇದು ಹಾಕ್ಕೋಬೋದಾ, ಅಡುಗೆಗೆ ಯೂಸ್ ಮಾಡೋದು. ನೋಡಿ ನನ್ನ ಮುಖ ಎಲ್ಲಾದರೂ ಎಲ್ಲೋ ಆಯಿತಾ, ಓಕೆ. ಖಂಡಿತ ಯೂಸ್ ಮಾಡಬೇಡಿ. ಮನೇಲಿ ಅಡುಗೆ ಮನೇಲಿರೋ ಅರಿಶಿಣ ಮುಖಕ್ಕೆ ಯೂಸ್ ಇಲ್ಲ ಅದು, ಓಕೆ. ನೀಟಾಗಿ ರಿಮೂವ್ ಮಾಡೋಣ. ಎಲ್ಲಾದರೂ ಮುಖದಲ್ಲಿ ನಿಮಗೆ ಯೆಲ್ಲೋ ಕಲರ್ ಕಾಣ್ತಿದೆಯಾ ಹೇಳಿ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ, ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಸುಮಾರು ತಿಂಗಳಿಂದ, ಆಯಿತಾ. ನೋಡಿ ಮುಖ ಗ್ಲೋ ಬರುತ್ತೆ, ಓಕೆ. ನೆಕ್ಸ್ಟು ನಾನು ಇಲ್ಲಿ ಆರೆಂಜ್ ಪೀಲ್ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಪಪ್ಪಾಯ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿರೋದನ್ನ ತೊಗೊಂಡಿದ್ದೀನಿ. ಮತ್ತು ಶ್ರೀಗಂಧ ತೊಗೊಂಡಿದ್ದೀನಿ, ಆಯಿತಾ. ಇದು 3 ಬ್ಲೀಚಿಂಗು ಮತ್ತು ಸ್ಕಿನ್ ಟೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಫೈನ್. ನನ್ನ ಪ್ರಾಡಕ್ಟ್ಸ್ ಯಾರು ತೊಗೋತಾರೆ ಗೊತ್ತಾ, ಅವ್ರಿಗೆಲ್ಲ ನಾನು ಒಂದೇ ವಿಷಯ ಹೇಳೋದು, ಯಾರಿಗೂ ಹೇಳಬೇಡಿ, ಆಯಿತಾ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಕ್ಕೆ ಹೋಗಬೇಡಿ. ಅವ್ರಿಗೆ ಒಂದಿನ ಗೊತ್ತಾಗಬೇಕು ಶೈನಿಂಗು ಎಫೆಕ್ಟ್ ಏನು ಮಾಡ್ಕೋತಿದ್ಯಾ ನೀನು, ಆವಾಗ ನೀವು ಹೇಳಿ. ನಾವೇ ಹೇಳಬಾರ್ದು ಏನು ಮುಂಚೆ, ಅವ್ರು ಕೇಳಬೇಕು. ಸೊ ನಮ್ಮ ಸೋಪು ಅಂತ ಜಾದು ಮಾಡುತ್ತೆ. ಅದಕ್ಕೆ ನಾನು ಮುಲತಿ ಪೌಡ್ರು ನಿಮ್ಗೆ ಆಗುತ್ತಾ ಅಂತ ಕೇಳೋದು ಯಾವಾಗಲೂ, ಓಕೆ. ಆಗುತ್ತೆ ಅಂದರೆ ಧಾರಾಳವಾಗಿ ನೀವು ಯೂಸ್ ಮಾಡ್ಬೋದು. ಓಕೆ, ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಇದು ನೋಡಿ, ಇದು ಫುಲ್ಲು ನಾನೇನೇನು ಹಾಕಿದ್ದೀನೋ, ಪಪಾಯ ಸಿಪ್ಪೆಯ ಪ್ಯಾಕ್ ಆಗಿರ್ಬೋದು, ಸ್ಯಾಂಡ್ಲ್ವುಡ್ ಶ್ರೀಗಂಧದ ಪ್ಯಾಕ್ ಆಗಿರ್ಬೋದು, ಮತ್ತು ನಮ್ಮ ಆರೆಂಜ್ ಪೀಲ್ ಪೌಡ್ರು. ಇದು 3 ಟೆಂಡೆನ್ಸಿ ಏನು ಗೊತ್ತಾ, ಸ್ಕಿನ್ನ ಡ್ರೈ ಮಾಡುತ್ತೆ. ಅಕಸ್ಮಾತ್ ಈ ರೆಮಿಡಿನ ಯಾರಾದರೂ ಡ್ರೈ ಸ್ಕಿನ್ ಅವ್ರು ಮಾಡ್ತಿದ್ರೆ ಸ್ವಲ್ಪ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಮೊಸರು ಹಾಕ್ಕೊಳ್ಳಿ. ನಾನು ಹಸಿ ಹಾಲು ಹಾಕ್ಕೊಂಡೆ. ಸೊ ಇದೊಂದು 5 ಮಿನಿಟ್ಸ್ ಒಳಗೆ ತೆಗೆದು ಬಿಡ್ತೀನಿ, ಯಾಕಂದರೆ ಡ್ರೈ ಆಗುತ್ತೆ. ಆಲ್ಮೋಸ್ಟ್ ಈಗ 5 ಮಿನಿಟ್ಸ್ ಒಳಗೆ ತೆಗಿತಾ ಇದ್ದೀನಿ, ಯಾಕೆಂದರೆ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಫ್ರೆಂಡ್ಸ್, ಆಲ್ಮೋಸ್ಟ್ 5 ಮಿನಿಟ್ಸ್ ಒಳಗೆ ತೆಗೆದುಬಿಡಿ, ಯಾಕೆಂದರೆ ಸ್ಕಿನ್ನು ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಇಫ್ ನಿಮಗೆ ಡ್ರೈ ಸ್ಕಿನ್ ಇದ್ದರೆ, ಆಯಿತಾ. ಇಲ್ಲ ಹಿಮಾಲಮ್ ನಾರ್ಮಲ್ ಅಂದರೆ 5 ನಿಮಿಷ ಇಟ್ಕೊಳ್ಳಿ. ನೆಕ್ಸ್ಟು ಅಕಸ್ಮಾತ್ ಡ್ರೈ ಆಯಿತು ಅಂದರೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ನೀಟಾಗಿ ವೈಪ್ ಮಾಡಿಬಿಟ್ಟು ನಾನು
ಕಾಟನ್ ಸಹಾಯದಿಂದ ನೀಟಾಗಿ ಪ್ಯಾಕ್ನ ವೈಪ್ ಮಾಡಿಬಿಟ್ಟು ನಾನು ಕೋಲ್ಡ್ ವಾಟ್ರಲ್ಲಿ ಮುಖಾನ ತೊಳ್ಕೊಂಡಿದ್ದೀನಿ. ಟ್ಯಾಪ್ ವಾಟರ್ ಫೈನ್, ಬಟ್ ಇನ್ನೂ ಬೆಟರ್ ರಿಸಲ್ಟು, ಗ್ಲೋಯಿಂಗ್ ಜಾಸ್ತಿ ಬೇಕು ಅಂದರೆ ಗೋ ಫಾರ್ ಐಸ್ ಕ್ಯೂಬ್ಸ್ ವಾಟ್ರನ್ನ ಐಸ್ ಕ್ಯೂಬ್ಸ್ ಇಟ್ಕೊಂಡು ಅದರ ವಾಟ್ರಲ್ಲಿ ಮುಖಾನ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಈ ಅದ್ಭುತವಾದ ಜಾದು ಮಾಡೋ ಮಸಾಜಿಂಗ್ ನಾನೇನು ಹೇಳ್ಕೊಟ್ಟೆ, ಕಸ್ತೂರಿ ಅರಿಶಿನ ಮತ್ತು ಮೊಸರುದು ಮಸಾಜಿಂಗ್ ಮಾಡಿ ಮತ್ತು ಈ ಪ್ಯಾಕ್ ಹಾಕ್ಕೊಳ್ಳಿ. ಅಂದರೆ ನಾ ಹೇಳಿದ್ದು 3 ಪ್ಯಾಕೂ ಅಷ್ಟೇ. ಅಂದರೆ ಆ ಪೌಡರ್ಸು ಯಾವುದೋ ಆರೆಂಜ್ ಪೀಲ್ ಪೌಡ್ರ್ ಆಗಿರ್ಬೋದು, ಸ್ಯಾಂಡ್ಲ್ವುಡ್ ಆಗಿರ್ಬೋದು, ಮತ್ತು ನಾನು ಬಳಸಿರೋ ಪಪ್ಪಾಯ ಸಿಪ್ಪೆಯ ಪೌಡ್ರು, ಎಲ್ಲ ವಿಟಮಿನ್ ಸಿ ಇದೆ. ನೀವು ನೋಡೋಕೆ ಹೋದರೆ ಎಲ್ಲದರಲ್ಲೂ ವಿಟಮಿನ್ ಸಿ ಇದೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗಿ ಬರಲಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.